ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಹಾ ಸಂಚಿಕೆಯಲ್ಲಿ ಕೊನೆಗೂ ಒಂದು ರೋಚಕ ಸುಖಾಂತ್ಯದತ್ತ ಸಾಗುತ್ತಿದೆ. ಭಾಗ್ಯಳ ಅಪ್ರತಿಮ ಒಳತಿನ ಕೊನೆಗೂ ಎಲ್ಲರ ಕಣ್ಣನ್ನು ತೊಳೆಸಿದೆ. ಕನಕ ಮತ್ತು ವೈಭವ್ ಒಂದಾದ ಕ್ಷಣ. ಭಾಗ್ಯಳ ಒಳ್ಳೆಯ ಗುಣ ಸಂಸ್ಕಾರ ಕೊನೆಗೂ ಕನ್ನಿಕಾಳಿಗೆ ಅರ್ಥವಾಗುತ್ತದೆ. ವೈಭವ್ ತನ್ನನ್ನು ದೂರ ಮಾಡಿಕೊಳ್ಳುತ್ತಾನೆ ಎಂದು ಹೆದರಿದ ಕನ್ನಿಕಾಂಗೆ ಭಾಗ್ಯ ಆಡಿದ ಮಾತುಗಳು ಧೈರ್ಯ ತುಂಬುತ್ತವೆ. ವೈಭವ್ ಮುಂದೆ ಭಾಗ್ಯ ಮಾತನಾಡಿದ ರೀತಿ ಅವರಿಬ್ಬರ ಪ್ರೀತಿಯ ಆಳವನ್ನು ಅರ್ಥ ಮಾಡಿಸುತ್ತದೆ. ಕೊನೆಗೂ ವೈಭವ್ ಪ್ರೀತಿಯಿಂದ ಕನ್ನಿಕಾಳ ಕೈ ಹಿಡಿಯುತ್ತಾನೆ. ಇತ್ತ ಕನ್ನಿಕಾ ಕೂಡ ಭಾಗ್ಯಳನ್ನು ತನ್ನ ಅತ್ತಿಗೆ ಎಂದು ಹೆಮ್ಮೆಯಿಂದ ಒಪ್ಪಿಕೊಳ್ತಾಳೆ. ಮೀನಾಕ್ಷಿಯ ಪಶ್ಚಾತ್ತಾಪ ಮತ್ತು ಕುಸುಮಾಳ ಭೇಟಿ. ಇನ್ನೊಂದೆಡೆ ಮೀನಾಕ್ಷಿಯ ತಪ್ಪುಗಳು ಅವಳಿಗೆ ಅರಿವಾಗುತ್ತದೆ. ಭಾಗ್ಯಳ ಒಳಿತನ್ನು ಕಂಡು ಕಣ್ಣೀರು ಹಾಕುವ ಮೀನಾಕ್ಷಿ ಕುಸುಮಾ ಅವರ ಬಳಿ ಹೋಗಿ ಕೈ ಮುಗಿದು ಕ್ಷಮೆ ಕೇಳ್ತಾಳೆ. ನೀವು ನಮ್ಮ ಮನೆಯಲ್ಲೇ ನಮ್ಮ ಜೊತೆಯಲ್ಲೇ ಇರಬೇಕು, ಆಗ ಮಾತ್ರ ಈ ಮನೆಗೆ ಒಂದು ಕಳೆ ಬರುತ್ತದೆ ಎಂದು ತನ್ನ ಮೇಲೆ ಪ್ರಮಾಣ ಮಾಡಿಸಿಕೊಂಡು ಭಾಗ್ಯ ಜೊತೆಗೂಡಿ ಕುಸುಮಾ ಅವರನ್ನು ಮನೆಗೆ ಗೌರವದಿಂದ ಕರೆದುಕೊಂಡು ಬರ್ತಾರೆ. ತನ್ವಿ ಮನಸ್ಸು ಬದಲಾವಣೆಗೆ ಮತ್ತು ಶ್ರೇಷ್ಠಂಗೆ ಸಿಕ್ಕ ಮನ್ನಣೆ. ಇತ್ತ ತನ್ಮಯ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾಗ ಅಜ್ಜಿ ತಾತ ಬಂದ ತಕ್ಷಣ ಇಡೀ ಕುಟುಂಬ ಒಂದಾಗುತ್ತದೆ. ಎಲ್ಲರೂ ಭಾಗ್ಯಳನ್ನು ಕೊಂಡಾಡುವುದನ್ನು ನೋಡಿ ತನ್ವಿಯ ಮನಸ್ಸು ಕರಗುತ್ತದೆ. ಆಕೆ ತಾನು ವಿದೇಶಕ್ಕೆ ಹೋಗಬೇಕಾಗಿದ್ದ ಟಿಕೆಟ್ ಹಾಗೂ ಸ್ಲಿಪ್ಗಳನ್ನು ಹರಿದು ಹಾಕಿ ಓಡಿ ಬಂದು ಅಮ್ಮ ಭಾಗ್ಯಳನ್ನು ಅಪ್ಪಿಕೊಳ್ತಾಳೆ. ಇದೇ ವೇಳೆ ಶ್ರೇಷ್ಠ ಕೂಡ ಬದಲಾಗಿದ್ದಾಳೆ ಎಂದು ಭಾಗ್ಯ ಎಲ್ಲರ ಬಳಿ ಅವಳನ್ನು ಮನೆಯಲ್ಲೇ ಇರಿಸಿಕೊಳ್ಳಲು ವಿನಂತಿಸ್ತಾಳೆ. ಭಾಗ್ಯಳ ಮಾತಿಗೆ ಗೌರವ ಕೊಟ್ಟು ಕುಸುಮಾ ಅವರು ಶ್ರೇಷ್ಠಳ ಹೆಗಲ ಮೇಲೆ ಕೈ ಹಾಕಿ ಸೊಸೆಯಾಗಿ ಸ್ವೀಕರಿಸ್ತಾರೆ. ಈ ಕಡೆವೇ ತಾಂಡವ್ಗೆ ಶಿಕ್ಷೆ ಸುಖಾಂತ್ಯ ಆಗತ್ತೆ. ಇಷ್ಟೆಲ್ಲ ಕೊನೆಗೆ ಮೋಸ ತಪ್ಪುಗಳನ್ನು ಮಾಡಿದ ತಾಂಡವ್ ಜೈಲುವಾಸ ಅನುಭವಿಸಿದಂತಾಗುತ್ತದೆ. ಹೀಗೆ ಹಾದಿಗುಟ್ಟು ರಟ್ಟಾಗಿ ಇಡೀ ಕುಟುಂಬ ಒಂದಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅತ್ಯಂತ ಸುಂದರವಾದ ಸುಖಾಂತ್ಯವನ್ನು ಕಾಣುತ್ತದೆ. ನಿಮಗೂ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.